welcome back to Raha Tales YouTube channel. So ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್. ಏನಪ್ಪಾ ಅಂದ್ರೆ ನಮ್ ಯಾಯದು ಬರ್ತಡೆ. ಎಸ್, ಯಾಯದು ರಾಹದು ಬರ್ಡೇ ಇವತ್ತು. ಫಸ್ಟ್ ಇಯರ್ ಬರ್ಡೇ ವ್ಲಾಗ್. ಸೊ ಇವತ್ತು ಎಲ್ಲ ಹೆಂಗಿರುತ್ತೆ ಡೇ ಅಂತ ತೋರಿಸ್ತೀವಿ. ಎಸ್, ಸೆಲೆಬ್ರೇಷನ್ ವೀಕೆಂಡ್ ಹೆಂಗಿದೆ ಅಂತ ತೋರಿಸ್ತೀವಿ. ಎಸ್, ನೋಡಿ ಇವತ್ತು ಸ್ಪೆಷಲ್ ಗುಲಾಬ್ ಜಾಮೂನ್, ರಾಹತ್ ಬರ್ಡೇ ಸ್ಪೆಷಲ್. ಹಾಲು ತುಪ್ಪ ರೆಡಿ ಆಗಿದೆ ಸ್ನಾನಕ್ಕೆ. ಇವಾಗ ರಾಹಾಗೆ ಡ್ರೆಸ್ ತಗೊಂಡು ಹೋಗ್ತಾ ಇದೀವಿ. ಬಾ ಚಿನ್ನು, ಸ್ನಾನಕ್ಕೆ ಹೋಗೋಣ. ಲೆಟ್ಸ್ ಗೋ. ರಾಹಾ, ಅಯ್ಯೋ ಯಾರಿಗೋ ಬಾಯ್ ಮಾಡ್ತಾ ಇದ್ದಾಳೆ ಇವಳು. ರಾಹದೀಗ ಸ್ನಾನ ಎಲ್ಲ ಮುಗೀತು ನೋಡ್ರಿ. ಅವಳಿಗೆ ಸ್ನಾನ ಮಾಡಿಸೋಷ್ಟಲ್ಲಿ ನಾನೇ ಫುಲ್ ಬೇವ್ತೋಗ್ಬಿಡ್ತೀನಿ ಅಲ್ವಾ ರಾಹ? ಸಫಿಯಾ ಬೇಗ ಮಗಿದಿಲ್ಲ ರಾಹ ನೀನು. ಕುಕಿ, ಹ್ಯಾಪಿ ಬರ್ಡೇ ಮಗಳು. ಇದೊಂದು ಹತ್ರಕ್ಕೆ ಬಂದ್ರೆ ಸೆನ್ಸರ್ ಆನ್ ಆಗ್ಬಿಡುತ್ತೆ. ರಾಹ ರೆಡಿ. ಫೈನಲಿ ಇವಾಗ ಎಲ್ಲ ಆದ್ಮೇಲೆ ರಾಹ ರೆಡಿ ಆಗಿದ್ದಾಳೆ ನೋಡಿ. ರಾಹ ಲುಕ್ ಆಕ್ಚುಲಿ ಇನ್ನೊಂದಿದೆ ರಾಹದು, ಇದ್ರ ಮೇಲೆ ಹಾಕೋದು, ಬಟ್ ಅದು ಫುಲ್ ಕವರ್ ಆಗಿ ಹೋಗ್ಬಿಡುತ್ತೆ. ಇದೊಂದಿದೆ ರಾಹಾಗೆ ಹಿಂಗ್ ಹಾಕೋದು, ಬಟ್ ಕವರ್ ಆಗಿ ಹೋಗುತ್ತೆ ಶೆಕೆ ಅಂತ ತೆಗಿತಾ ಇದೀನಿ. ಸ್ಲೀವ್ಲೆಸ್ ಹಾಕ್ತೀನಿ ರಾಹಾಗೆ. ಸೊ ರಾಹ ಹೇಗೆ ಕಳಿಸ್ತೀರ ಅಂತ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಓಕೆ ಚಿನ್ನ, ಹಾಯ್ ಎಲ್ಲರಿಗೂ. ರಾಹ ಫುಲ್ ಆನ್ ಮಿಂಚಿಂಗ್ ಇವತ್ತು ಅಲ್ವಾ ರಾಹ? ಏ ಏ ಏ ಏ ಜಾನಿ ಜಾನಿ ಬರೀ ಡ್ರಾಮಾ. ನಮ್ ರಾಹ ಗೊತ್ತು, ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಅದಕ್ಕೆ ಅಲ್ಲೆಲ್ಲೋ ನೋಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಮಕ್ಕಳೇ, ಐ ಲವ್ ಯು. ಡ್ರಾಮಾ ಡ್ರಾಮಾ. ಸೊ ನಾವಿವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಯಾರ ಬರ್ಡೇ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರ ಮಗಳು ಬರ್ಡೇನಾ, ಅವ್ರ ಬರ್ಡೇನಾ? ಹಾ ಚಲೋ, ಲೆಟ್ಸ್ ಗೋ. ಬಾಯ್. ಹೋಗೋಣ, ನಾವು ಹೋಗೋಣ, ಒಳಗೆ ಹೋಗೋಣ. hanya kayak gitu. ದುರ್ಗದಲ್ಲಿ ಒಳ್ಳೆ ಎಳ್ನೀರು ಈ ಬಿಸಿಲಿಗೆ. ಬಟ್ ನಾನು ಕೋಲ್ಡಾಗಿ ಕಬ್ಬಿನಾಲು. ರಾಹಂಗ್ ಕೇಕ್ ಬದಲು ಇವತ್ತು ಎಳ್ನೀರು ಬರ್ಡೇ. ಕರೆಕ್ಟಾಗಿ ಅವಳೇ ಹೇಳ್ಕಂತಾಳೆ ಅಷ್ಟು ಸ್ಪೂನ್ ಥರ. ಹೆಂಗಿದೆ ರಾಹ? ಯಮ್ಮಿ ಯಮ್ಮಿ, ಟೇಸ್ಟಿ ಟೇಸ್ಟಿ ಅಂತ ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್. ಕ್ಯಾರೆಟ್ ನೋಡಿ ಹೆಂಗಿದೆ, ಕ್ರೇಜಿ. ಏನ್ ಪಪ್ಪ, ಎಲ್ಲಿಗೆ ಹೊರಟಿದ್ದೀರಾ? ಇಬ್ರು ಮಾರಕ್ಕೆ. ಕ್ರೇಜಿ ಕ್ರೇಜಿ. ಫೈನಲಿ ಒಳ್ಳೆ ರೋಡ್ ಟ್ರಿಪ್ ಆಯ್ತು. ನಮ್ ಡ್ಯಾಮ್ ಹ್ಯಾಪಿ, ಸಖತ್ತಾಗಿದೆ. ಫೀಲ್ಸ್ ಅಲ್ಟಿಮೇಟ್ ಫೀಲ್ಸ್. ಆರಾಮಾಗಿ 4 ಜನ ಆರಾಮಾಗಿ ಹೋಗ್ಬೋದು ನೋಡಿ. ಆಮೇಲೆ ಸ್ಟೇರಿಂಗ್ ಅಷ್ಟೇ ವೆರಿ ಸ್ಮೂತ್. ಸ್ವಲ್ಪ ಕ್ಯಾಮ್ರಾ ಈ ಕಡೆ ಬರ್ಲಿ, ನಾನು ಸ್ವಲ್ಪ ಹೇಳ್ಬೇಕು. ಸ್ಟೇರಿಂಗು ವೆರಿ ಸ್ಮೂತ್ ಅಂಡ್ ನೈಸ್ ಆಯ್ತಾ, ಚೆನ್ನಾಗಿದೆ. ಏನು ಟೈಟ್ ಅನ್ನೋ ತರ ಫೀಲೇ ಇಲ್ಲ.
ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೀಟ್ಸ್ ಆರ್ ವೆರಿ ಕಂಫರ್ಟಬಲ್ ಕಂಪೇರ್ ಟು ಓಲ್ಡ್ ಒನ್. ಓಕೆನಾ, ಓಲ್ಡ್ ತಾರೀಕ್ ಕಂಪೇರ್ ಮಾಡಿದ್ರೆ ಸೀಟ್ಸ್ ಆರ್ ಗುಡ್, ಚೆನ್ನಾಗಿ. ಬಕೆಟ್ ಸೀಟ್ಸ್, ಸ್ಟೇರಿಂಗು, ರೋಡ್ ಪ್ರೆಸೆನ್ಸ್, ರೋಡ್ ಗ್ರಿಪ್, ಆಲ್ ಗುಡ್. ಆಮೇಲೆ ಇದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಅಂತೂ ಕ್ರೇಜಿ ಆಗಿದೆ. ಆಪಲ್ ಕಾರ್ ಪ್ಲೇ ಎಲ್ಲ ವೈರ್ಲೆಸ್. ಸಿಟಿಲೂ ಸಹ ಈಗ ನೋಡಿದ್ರೆ ಅಯ್ಯೋ ರೋಡ್ ಫುಲ್ ನಾವೇ ಇದೀವೇನೋ ಅಂತ ಅನ್ನಿಸ್ಬೇಕು. ಬಟ್ ನೀವು ಒಂದ್ಸತಿ ಕಾರಿಂದ ಸ್ಟೆಪ್ ಔಟ್ ಆಗಿ ನೋಡಿದ್ರೆ ಅಯ್ಯೋ ಇಷ್ಟೇನಾ ಅನ್ಸುತ್ತೆ. ಕಾರ್ ತಾರ್ ಹಂಗೆ ಇರೋದು ಇದು ನೋಡಕ್ಕೆ. ಒಳಗಡೆಯಿಂದ ನೋಡಿದ್ರೆ ಸಿಕ್ಕಾಬಟ್ಟೆ ದೊಡ್ಡ, ಹೊರಗಡೆಯಿಂದನೂ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ನುಗ್ಸಕ್ಕೆ ಪಾರ್ಕ್ ಮಾಡಕ್ಕೆಲ್ಲ ಈಸಿನೇ ನೋಡಿ. ಆಸ್ ಆಫ್ ನಾವು ಮೈಲೇಜ್ 10.9 ಬಂದಿದೆ, ಬಟ್ 11-12 ಬರುತ್ತೆ ಮಿನಿಮಮ್. ಹೈವೇಲೆಲ್ಲ 12-13 ಬರುತ್ತೆ. ಹೊರಟಿದೀವಿ ಎಲ್ಲಿಗೆ ಅಂದ್ರೆ ರಾಹಾ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ. ಫಸ್ಟ್ ಇಯರ್ ಬರ್ಡೇ. ರಾಹಾ ಹಿಂದಕ್ಕೆ ಬರ್ತೀಯ ಸ್ವಲ್ಪ? ಹಾ, ಎಸ್, ಹಾಗೆ. ಸೊ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ಮಾರ್ಚ್ 22 ಸಂಡೇ ಈವ್ನಿಂಗು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ. ಬಟ್ ಇವತ್ತು ರಾಹಾ ಬರ್ಡೇ ಅಲ್ವಾ, March 18. ಹಾಗಾಗಿ ಲೈಟ್ ಆಗಿ ಶಾಸ್ತ್ರೋಕ್ತವಾಗಿ ಫ್ಯಾಕ್ಟ್ರಿಗೆ ಹೋಗಿ, ತೋಟದ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಬನ್ನಿ, ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಎತ್ತ. ನಮ್ಮ ಮನೆಯವ್ರೇನೋ ಫುಲ್ಲು, ಇನ್ನೊಂದ್ಸರ್ತಿ ಹೇಳಿ. ಆಫ್ ರೋಡಿಂಗ್ ವೆಲ್ಕಮ್ಸ್ ಯು. ವೆಲ್ಕಮ್ ಬ್ಯಾಕ್ ಟು ಆಫ್ ರೋಡಿಂಗ್ ಡೇಸ್. ಅಶ್ಯು ಅಂತೂ ಏನೊಂದು ಪ್ಯಾಂಟು ಒಂದು ಶರ್ಟ್ ಅಷ್ಟೇ, ಈಸಿ. ಬಟ್ ನಮ್ದು ಹಂಗಾಗತ್ತಾಗ ಎಷ್ಟು ಲೇಟು. ಪಾಪುನ್ ರೆಡಿ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ನಾನಿವತ್ತು ಈ ವ್ಲಾಗ್ ಮಾಡ್ತಿರೋದು ರಾಹಾಗೆ ಯಾವಾಗ ನೋಡಿದ್ರು ಮೆಮೊರೇಬಲ್ ಆಗಿರುತ್ತೆ. ಅವಳು ಎಷ್ಟೇ ದೊಡ್ಡವಳಾಗಿ ಎಷ್ಟೇ ವರ್ಷ ಹೋದ್ರು ಅವಳು ಯಾವಾಗಾದ್ರೂ ಈ ವ್ಲಾಗ್ ನ ನೋಡ್ಬಹುದು. ಅವಳು ಫಸ್ಟ್ ಇಯರ್ ಬರ್ಡೇ ಹೆಂಗಿತ್ತು, ಹೆಂಗಾಯ್ತು ಅಂತ ಎಲ್ಲ. ಸೊ ವ್ಲಾಗ್ ಮಾಡೋದು ಇದೊಂದು ತುಂಬಾನೇ ಅಡ್ವಾಂಟೇಜು. ಸೊ ಬನ್ನಿ, ಬೆಳಗ್ಗಿಂದ ದೇವಸ್ಥಾನ ಅದು ಇದು ಅಂತೆಲ್ಲ ಆಯ್ತು. ಈಗ ಫಾರ್ಮ್ ಹೌಸ್ಗೆ ಹೋಗಿ ಫೈನಲಿ ನಾವು ಆಕ್ಚುಲಿ ಒಂದು ದೊಡ್ಡ ಇಶ್ಯೂ ಆಗ್ಬಿಟ್ಟಿತ್ತು. ಏನಪ್ಪಾ ಅಂದ್ರೆ ರಾಹಾ ಬರ್ಡೇ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಸಿಲಿಂಡರ್ ಎಲ್ಲ ರೀಅರೇಂಜ್ ಆಗಿ ಸೊ ಮತ್ತೆ ನಾವು ಫಂಕ್ಷನ್ ಮಾಡಬೇಕು ಅಂತ ಆಯ್ತು. ಸೊ ಫೈನಲಿ ಎಸ್, ವಿ ಆರ್ ಡೂಯಿಂಗ್ ರಾಹಾಸ್ ಫಸ್ಟ್ ಬರ್ಡೇ. ನಮ್ಗೆಲ್ರಿಗೂ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ, ರಾಹಾ ಫಸ್ಟ್ ಬರ್ಡೇ ಮಾಡಕ್ಕೆ ಆಗ್ತಿಲ್ವಲ್ಲಪ್ಪ. ಬಟ್ ಏನು ಮಾಡೋಕ್ಕಾಗಲ್ಲ, ವಾರ್ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ವಿ. ಬಟ್ ಲಕ್ಕಿಲಿ ನಾವು ಮತ್ತೆ ಈ ಇಯರೇ ಮಾಡೋ ಹಾಗಾಯ್ತು. ಸೊ ವಿ ಆರ್ ಹ್ಯಾಪಿ. ಅಶ್ಯು ರಾಹಾದು ಕೇಕ್ ನ ತಗೊಂಡ್ ಬರಕ್ ಹೋಗಿದ್ದಾರೆ. ಇಲ್ಲೆಲ್ಲೋ ಸೂಪರ್ ಆಗಿ ಮಾಡ್ತಾರಂತೆ ಕೇಕು, ಹಂಗಾಗಿ ಕೇಕ್ ಆರ್ಡರ್ ಕೊಟ್ಟಿದೀವಿ. ಸೊ ಈಗ ಕೇಕ್ ತಗೊಂಡ್ ಬರ್ತಾ ಇದೀವಿ. ಸೊ ಬನ್ನಿ, ಚಲೋ ಲೆಟ್ಸ್ ಗೋ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನನಗೆ ತುಂಬಾ ಎಲ್ಲ ರೆಡಿ ಆಗಕ್ ಅಷ್ಟು ಪೇಷನ್ಸ್ ಇಲ್ಲ. ರಾಹನ ಹಿಡ್ಕೊಂಡು ನೋಡ್ತಾ ಇದೀರಲ್ಲ ಅವಳು ಹೆಂಗ್ ಆಡ್ತಾಳೆ ಅಂತ. ಸೊ ಹಂಗಾಗಿ ಜಸ್ಟ್ ಸಿಂಪಲ್ ಅಟೈರ್ ಇವತ್ತು. ಬಿಕಾಸ್ ಎನಿಹೌ ಈ ವೀಕೆಂಡ್ ಇದೆ ಅಲ್ವಾ, ಭರ್ಜರಿ ಗ್ರ್ಯಾಂಡ್ ಸೆಲೆಬ್ರೇಷನ್. ಅವಾಗೇ ರೆಡಿ ಆಗೋಣ ಎಲ್ಲ ಅಂತ. ಇವತ್ತು ಜಸ್ಟ್ ಆಸ್ ಯೂಶುವಲ್ ಕ್ಯಾಶುಯಲ್ಸ್ ಅಲ್ಲಿ ರೆಡಿ ಆಗಿದೀವಿ. ತರಕ್ ಹೋಗಿದ್ರಲ್ಲ, ಇಲ್ಲ ಅಲ್ಲಿಗೆ ಅಂತ ESLG ಬೇಕ್ರಿ ಅಲ್ಲ. ಶಬಾಷ್, ಇನ್ನೊಂದು SLG ಇದೆಯಾ? ಒಟ್ಟು 3 ಇದಾವಂತೆ. ಅಯ್ಯಪ್ಪ, ನೋಡಿ ಅದಕ್ಕೆ ಎಷ್ಟೊಂದ್ ಕಷ್ಟ ಆಗೋದು. ಒಂದ್ ಮಾಡ್ಕೋಬೇಕು. ಇವ್ರು ಒಂದ್ ಹೆಸರಲ್ಲಿ 2-3 ಮಾಡ್ಕೊಂಡ್ರೆ ಇದೇ ಪ್ರಾಬ್ಲಮ್. ಆಹಾ, ತಾರ್ ತಗೊಂಡಾಗಿಂದ ಈ ತರ ನಿಂತ್ಕೊಳ್ಳೋದ್ ಕಲ್ತ್ಬಿಟ್ಟಿದ್ದಾಳೆ. ಏನ್ ಮಾಡೋಣ, ಅವಳಿಗೆ ಇದು ತುಂಬಾ ಇಷ್ಟ ಹಿಂಗ್ ನಿಂತ್ಕೊಳ್ಳೋದು ಅಂದ್ರೆ. ಅದಕ್ಕೆ ನಾನೇ ಸೀಟ್ ಫುಲ್ ಮುಂದಕ್ಕೆ ಹಾಕೊಂಡ್ಬಿಟ್ಟಿದೀನಿ, ನಿಂತ್ಕೊಂಡ್ಲಿ ಅಕ್ಕ ಆಟ ಆಡ್ಲಿ ಅಂತ. ಸೊ ಇವತ್ತಿನ ಪ್ಲಾನ್ ಹೇಳ್ತೀನಿ, ಕೇಳ್ಕೊಳ್ಳಿ ಗೈಸ್. ಏನಪ್ಪಾ ಅಂದ್ರೆ ಇವಾಗ ಹೋಗ್ಬಿಟ್ಟು ಕೇಕ್ ನ ತಗೊಂಡು ಆಮೇಲೆ ಹೇಳಿ ಫಾರ್ಮ್ ಹೌಸ್ಗೆ ಹೋಗಿ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ, ಮತ್ತೆ ಸಂಜೆ ಆಗಿ ನೈಟ್ ಡಿನ್ನರಿಗೆ ಮತ್ತೆ ಎಲ್ಲೋ ಆಚೆ ಹೋಗ್ತಾ ಇದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಎಲ್ಲ ಪ್ರತಿಯೊಂದು ಇನ್ ಡಿಟೇಲ್ ಆಗಿ ತೋರಿಸ್ತೀವಿ. ಸೊ ಕೀಪ್ ವಾಚಿಂಗ್ ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ಸೊ ಲಾಸ್ಟ್ ಇಯರ್ ಈ ದಿನ ಅಂದ್ರೆ March 18, 2025 ರಾಹಾ ಹುಟ್ಟಿದ್ಲು. ಇಷ್ಟೊತ್ತಿಗೆ ಆಲ್ಮೋಸ್ಟ್ ಈಗ ಟೈಮ್ ಬಂದು 4:53. ಇಷ್ಟೊತ್ತಿಗೆ ನಾನು ಹಾಸ್ಪಿಟಲ್ ಅಲ್ಲಿ ವಾರ್ಡ್ಗೆ ಶಿಫ್ಟ್ ಆಗಿದ್ದೆ. ಅಂದ್ರೆ ನಮ್ಮ ರೂಮಿಗೆ ಶಿಫ್ಟ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ರಾಹಾ ಪುಟ್ಟಾಣಿ ನಮ್ ಬೇಬಿ ಇದರಲ್ಲ, ನಮ್ ಚಿನ್ನು ಬೇಬಿ ಆಚೆ ಬಂದು ನನ್ನ ಪಕ್ಕದಲ್ಲಿ ಬೆಚ್ಚಗೆ ಮಲ್ಕೊಂಡಿತ್ತು.
ಸೊ ಎಲ್ಲ ತಾಯಿಯಂದ್ರಿಗೂ ಒಂದೇ, ಎಲ್ಲ ಈ ಭೂಮಿ ಪ್ರಪಂಚದಲ್ಲಿ ಎಲ್ಲಾ ತಾಯಿಯಂದ್ರಿಗೂ ಇದಂತೂ ಖಂಡಿತವಾಗ್ಲೂ ಫೀಲ್ ಆಗಿರತ್ತೆ. ಏನು ಅಂತೀರಾ, ನಿಮ್ ಮಕ್ಕಳು ಫಸ್ಟ್ ಬರ್ಡೇ ದಿನ ಏನ್ ನೆನಪಾಗುತ್ತೋ ಬಿಡುತ್ತೋ, ಬಟ್ ಆ ನಿಮ್ಮ ಹಾಸ್ಪಿಟಲ್ ದಿನಗಳು, ಆ ನಿಮ್ಮ ಚೆಕಪ್ಸ್, ಆ ನಿಮ್ಮ ಇಂಜೆಕ್ಷನ್ಸ್, ಸ್ಕ್ಯಾನಿಂಗ್ಸು, ಯಪ್ಪ ಎಲ್ಲ ಪ್ರತಿಯೊಂದು ನೆನಪಾಗುತ್ತೆ. ಆ ಡೆಲಿವರಿ ಹೋಗೋಕ್ಕಿಂತ ಮುಂಚೆ, ಆ ಡೆಲಿವರಿ ಆದ್ಮೇಲೆ ಪೇಯ್ನು, ಡೆಲಿವರಿಗಿಂತ ಮುಂಚೆ ಆಗತ್ತೆ ನೋಡಿ ಢಗ್ 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 ಢಗ್, ಆ ಫೀಲ್ಸ್ ಎಲ್ಲ 1 ವರ್ಷ ಆದ್ಮೇಲೆ ನಿಮ್ ಮಕ್ಳು ಬರ್ಡೇ ದಿನ ನೆನಪಾಗತ್ತೆ. ಫೈನಲಿ ಎಲ್ಲ ತಗೊಂಡಾಯ್ತು ಕೇಕು. ಬನ್ನಿ ಲೆಟ್ಸ್ ಗೋ. ಅಯ್ಯೋ ಅಷ್ಟು ದೊಡ್ಡ ಕೇಕು ಹಾ ಕ್ಲೀನಾಗಿ ಒಳಗಿಡ ಅಷ್ಟಲ್ಲೇ ಆಯ್ತು, ಸುಸ್ತಾಯ್ತು. ಫೈನಲಿ ಇವಾಗ ಬಂದಿದ್ದೀವಿ ನಾವು ಫಾರ್ಮ್ ಹೌಸಿಗೆ. ಸೊ ಬನ್ನಿ ಇವಾಗ ನೋಡೋಣ ಏನೆಲ್ಲ ಆಗ್ತಾ ಇದೆ, ರೆಡಿ ಆಯ್ತಾ ಏನು ಎತ್ತ ಅಂತ. ಚಲೋ ಲೆಟ್ಸ್ ಗೋ. ಕಾರ್ ಫುಲ್ ಮಿಂಚಿ. ಇದೇನು ಬಟರ್ಫ್ಲೈನ ಇಲ್ಲಿಗೆ ಹಾಕಿದ್ದಾರೆ ಮುಂದಕ್ಕೆ? ಬಟರ್ಫ್ಲೈನ್ ಇಲ್ಲಿಗೆ ಹಾಕಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿ. ಸೂಪರ್ ಮಗ್ನೆ. ಓಡಿರಿ ಓಡಿರಿ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ, ರೆಡಿ ಆಗ್ತಾರೆ. ಹಾ ಏನ್ ಬಾಸ್, ಏನ್ ಮಾಡ್ಬೇಕು? ಮುಂದೆ ತೆಗಿಬೇಕಾ? ಓಕೆ ಬಾಸ್, ಡನ್. ರಾಹಾ ಕ್ಲಾಪ್ ಕ್ಲಾಪ್ ಕ್ಲಾಪ್. ಹ್ಯಾಪಿ ಬರ್ಡೇ ಟು ಯು ರಾಹಾ, ಯು ಡಿಯರ್. ಕ್ಲಾಪ್ ಮಾಡು ಚಿನ್ನ. ಚಿನ್ನ ಇಲ್ಲ ನೋಡಿ ರಾಹಾ. ಮಮ್ಮಿ ನೀವ್ ಈ ಕಡೆಯಿಂದ ಮಾತಾಡಿದ್ರಿ, ಪಪ್ಪ ಅಲ್ಲಿ ಹತ್ರ ಇದಾರಲ್ಲ ಹೆಂಗಿದ್ರು. ರಾಹಾ ಇಲ್ಲ ನೋಡ್ರಿ ಎಲ್ಲ ಕೋಕ್ ಸಪ್ಲೈ, ಕೂಲ್ ಡ್ರಿಂಕ್ಸ್, ಕೋಕು, 7 ಅಪ್. ಏನಜ್ಜಿ ಇಲ್ಲಿ ಕೇಕ್ ಡಿಸ್ಟ್ರಿಬ್ಯೂಷನ್. ಆಕ್ಚುಲಿ ಇನ್ನೂ ಒಂದು ದೊಡ್ಡ ವ್ಲಾಗ್ ಬರೋದಿದೆ, ಅದು ಬರುತ್ತೆ ನೆಕ್ಸ್ಟ್ ವೀಕ್ ವ್ಲಾಗ್ ಬರುತ್ತೆ. ಅದು ಇನ್ನೊಂದು ಗ್ರ್ಯಾಂಡ್ ಸೆಲೆಬ್ರೇಷನ್, ಇದು ಸ್ಮಾಲ್ ಸೆಲೆಬ್ರೇಷನ್ ಅಲ್ವಾ ರಾಹಾ? ಅಲ್ಲಿ ಈಗ ರಾಹಾದು ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮುಗೀತು. ಸೊ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆ್ಯಂಡ್
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.